ಗಾಂಧಿ ಹತ್ಯೆಯ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಆ ಸಂದರ್ಭದಲ್ಲಿ ಏಕನಾಥ ರಾನಡೆಯವರ ಕಾರ್ಯಯೋಜನೆ ಹೇಗಿರ್ತಿತ್ತು? ಸಂಘದ ಸತ್ಯಾಗ್ರಹ ಇತ್ಯಾದಿ ಎಲ್ಲ ಜವಾಬ್ದಾರಿಗಳನ್ನು ಏಕನಾಥ ರಾನಡೆಯವರು ಸಂಚಾಲನೆ ಮಾಡಬೇಕು ಅಂತ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟರು. ಆ ಸತ್ಯಾಗ್ರಹಕ್ಕೆ ಒಂದು ಸರಿಯಾದ ಸ್ವರೂಪವನ್ನು ಕೊಟ್ಟು ಅದನ್ನು ಯಶಸ್ವಿ ಮಾಡಿದಂಥ ಕೀರ್ತಿ ಏಕನಾಥ ರಾನಡೆ ಅವ್ರದ್ದು. ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಅದು ಹೇಗೆ ಸಾಧ್ಯ ಆಯಿತು ಅವರಿಗೆ? ಅದರ ಸಂಘದಲ್ಲಿ ಸೂಚನೆ ಬಂತು, ಇಲ್ಲ ಇವತ್ತಿನ ಬೌದ್ಧಿಕ ನೀವೇ ನಡೆಸಬೇಕು, ಇವತ್ತು ನೀವು ಬೌದ್ಧಿಕೆಗೆ ತಯಾರಾಗಬೇಕು. ಅದಕ್ಕೆ ಗುರೂಜಿಯವರು ಹೇಳ್ತಿದ್ರಂತೆ, ಏಕನಾಥ ರಾನಡೆಯವರ ಬೌದ್ಧಿಕ್ಕು ಅದನ್ನು ಸರಿಯಾಗಿ ಕೇಳ್ಕೊಳ್ಳಿ, ಯಾಕೆಂದರೆ ಅವರು ಏನು ಬರೆದಿದ್ದಾರೆ ಅದನ್ನೇ ಹೇಳ್ತಾರೆ ಅಂತ ತಮಾಷೆ ಮಾಡ್ತಿದ್ರಂತೆ. ಏಕನಾಥ ರಾನಡೆಯವರ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟು ಅದೇ ಆಯ್ತಾ? ಹಾಗಾದರೆ ವಿವೇಕಾನಂದ ಜನ್ಮ ಶತಾಬ್ದಿನ ಸಂಘ ಕೈ ತೆಗೆದುಕೊಳ್ತು. ಎಲ್ಲ ಕಡೆ ವಿವೇಕಾನಂದ ಜನ್ಮ ಶತಾಬ್ದಿ ಆಚರಿಸಬೇಕು ಅಂತ. ಕಾಂಗ್ರೆಸ್ನ ಭಕ್ತವತ್ಸಲಂ ಸರ್ಕಾರ ಇತ್ತು, ಅದು ಹೇಳಿ ಕೇಳಿ ಕಾಂಗ್ರೆಸ್ ಸರ್ಕಾರ ಅವ್ರ ವಿರೋಧ ಇತ್ತು. ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದರು, ಅವ್ರನ್ನ ಭೇಟಿ ಮಾಡಿದರು. ಒಂದು 300 ಜನ MP ಗಳದ್ದು ನೀನೇ ನನ್ನ ಸಿಗ್ನೇಚರ್ ಮಾಡಿಸ್ಕೊಂಬಂದರೆ ನಾನು ಮುಂದೆ ಪರಿಶೀಲನೆ ಮಾಡ್ಬೋದು ಅಂತ ಒಂದು ಭರವಸೆ ಕೊಟ್ಟರು. ಅಲ್ಲಿ ಇಡೀ ಜಗತ್ತು ಬೆರಗಾಗುವಂತೆ ಮಾತಾಡೋದಕ್ಕೆ ಸಾಧ್ಯ ಆಯಿತು. ನನಗ್ಯಾಕೆ ಸಾಧ್ಯ ಇಲ್ಲ ಅಂತ ಒಂದು ಹೊಸ ಐಡಿಯಾ ಬಂತು ಅವರಿಗೆ, ಥಾಟು. ಆದರೆ ಏಕನಾಥ ರಾನಡೆ ಅವ್ರ ಮನಸ್ಸಿನಲ್ಲಿತ್ತು, ಇಲ್ಲ ಚಿಕ್ಕ ಪ್ರತಿಮೆ ಅಲ್ಲ, ಭವ್ಯವಾಗಿರಬೇಕದು, ಎಲ್ಲರಿಗೂ ಕಾಣಬೇಕು. ಅದಾದ ನಂತರದಲ್ಲಿ ಡಾಕ್ಟರ್ ಜಿಯವರ ನಂತರ ಗುರೂಜಿಯವರು, ಅದಾದ ನಂತರದಲ್ಲಿ ಬೇರೆ ಬೇರೆ ಹಿರಿಯರ ಜೊತೆ ಅವರು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು. ಸೊ ಇದಾದ ನಂತರದಲ್ಲಿ ಅದೇ ಸಂದರ್ಭದಲ್ಲಿ ಗಾಂಧಿ ಹತ್ಯೆ ಆಯಿತು. ಇಡೀ ದೇಶದಲ್ಲಿ ಒಂದು ಅನಿರೀಕ್ಷಿತವಾದಂತಹ ಕೋಲಾಹಲ ಶುರುವಾಯಿತು. ಗಾಂಧಿ ಹತ್ಯೆಯ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಸಂಘದ ಮೇಲೆ ಆರೋಪಗಳು ಬಂದವು, ಸಂಘದ ಕಾರ್ಯಕರ್ತರ ಮೇಲೆ ಆರೋಪಗಳು ಬಂದವು. ಸೊ ಸಂಘದ ಕಾರ್ಯಕರ್ತರನ್ನು ಅಪರಾಧಿರ ಥರ ನೋಡುವಂಥ ಪರಿಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ಏಕನಾಥ ರಾನಡೆಯವರ ಕಾರ್ಯಯೋಜನೆ ಹೇಗಿರ್ತಿತ್ತು? ಏಕನಾಥ ರಾನಡೆಯವರು ಸಂಘದಲ್ಲಿ ಮಧ್ಯಪ್ರದೇಶದ ಪ್ರಾಂತ ಪ್ರಚಾರಕರಾಗಿದ್ದರು. ಗಾಂಧಿ ಹತ್ಯೆಯಂಥ ಸಂದರ್ಭದಲ್ಲಿ ಆಗ ಸರಸಂಘ ಚಾಲಕರಾಗಿದ್ದಂಥ ಗುರೂಜಿಯವರು ಅವರನ್ನು ಅರೆಸ್ಟ್ ಮಾಡ್ತು ಸರ್ಕಾರ, ನೆಹರು ಸರ್ಕಾರ ಅರೆಸ್ಟ್ ಮಾಡಿ ಜೈಲಲ್ಲಿಟ್ಟರು. ಸಂಘಕ್ಕೆ ಮಾರ್ಗದರ್ಶನ ಮಾಡುವಂಥವ್ರು ಅಂದ್ರೆ ಆಗ ಯಾರೂ ಇರಲಿಲ್ಲ. ಆಗ ಇವರು ಬಯ್ಯಾಜಿ ದಾಣೆ ಅಂತ ಅವರಿದ್ದರು ಸರ್ಕಾರಿವಾರಾಗಿ. ಆದರೆ ಸಂಘದ ಸತ್ಯಾಗ್ರಹ ಇತ್ಯಾದಿ ಎಲ್ಲ ಜವಾಬ್ದಾರಿಗಳನ್ನು ಏಕನಾಥ ರಾನಡೆಯವರು ಅವರು ಸಂಚಾಲನೆ ಮಾಡಬೇಕು ಅಂತ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟರು. ಸೊ ಏಕನಾಥ ರಾನಡೆಯವರು ಭೂಗತರಾಗಿದ್ದುಕೊಂಡು, ಅವರು ಅರೆಸ್ಟ್ ಆಗಲಿಲ್ಲ ಗಾಂಧಿ ಹತ್ಯೆ ಆದಾಗ, ಅನೇಕರನ್ನು ಅರೆಸ್ಟ್ ಮಾಡಿದ್ರಾಗ. ಆದರೆ ಏಕನಾಥ ರಾನಡೆಯವರು ಭೂಗತವಾಗಿದ್ದುಕೊಂಡು ಸತ್ಯಾಗ್ರಹ ಶುರುವಾಯಿತು. ಗಾಂಧಿ ಹತ್ಯೆ ಅದು ಒಂದು ಮಿಥ್ಯಾರೋಪ, ಗಾಂಧಿ ಹತ್ಯೆಗೂ ಸಂಘಕ್ಕೂ ಸಂಬಂಧ ಇಲ್ಲ ಅಂಥೇಳಿ ಸ್ವಯಂ ಸೇವಕರೆಲ್ಲ ಅಹಿಂಸಾ ರೀತಿಯಲ್ಲಿ ಸತ್ಯಾಗ್ರಹ, ಯಾವುದೇ ಹಿಂಸೆ ಇಲ್ಲ, ಅಹಿಂಸಾತ್ಮಕ ಸತ್ಯಾಗ್ರಹ, ಅದು 1948ರಿಂದ 49ರವರೆಗೆ ಸುಮಾರು 9-10 ತಿಂಗಳ ಕಾಲ ಆ ಸತ್ಯಾಗ್ರಹ ಪ್ರಾರಂಭ ಆಯಿತು. ಆ ಸಮಯದಲ್ಲಿ ಇಡೀ ದೇಶದಾದ್ಯಂತ ಓಡಾಡಿ ಆ ಸತ್ಯಾಗ್ರಹಕ್ಕೆ ಒಂದು ಸರಿಯಾದ ಸ್ವರೂಪವನ್ನು ಕೊಟ್ಟು ಅದನ್ನು ಯಶಸ್ವಿ ಮಾಡಿದಂಥ ಕೀರ್ತಿ ಏಕನಾಥ ರಾನಡೆ ಅವ್ರದ್ದು. ನಿಜವಾಗಿ ಸಂಘಟನೆಯ ಕುಶಲತೆ ಬೆಳಕಿಗೆ ಬಂದಿದ್ದೆ ಆವಾಗ ಅಂತ ಹೇಳ್ಬೋದು. ಅದಕ್ಕೆ ಅವರನ್ನು ಆಗ ಸಂಘದಲ್ಲಿ ತಮಾಷೆಗೋಸ್ಕರ ಇವರು ಭೂಗತ ಸರಸಂಘ ಚಾಲಕರು ಅಂತ ತಮಾಷೆ ಮಾಡ್ತಿದ್ರಂತೆ. ಇವರೊಂದು ರೀತಿ ಸರಸಂಘ ಚಾಲಕರೇ, ಆದರೆ ಭೂಗತವಾಗಿದ್ದಾರೆ ಅಂತ. ಯಾಕೆಂದರೆ ಗುರೂಜಿಯವರು ಬಂಧನಕ್ಕೊಳಗಾಗಿದ್ದರು, ಬೇರೆ ಯಾರೂ ಇರಲಿಲ್ಲ. ಮತ್ತು ಬಯ್ಯಾಜಿ ದಾಣಿಯವರು ಅವ್ರ ಮನೆಯ ಕೆಲಸಕ್ಕೋಸ್ಕರ ಅವರು ಸ್ವಲ್ಪ ವಿಶ್ರಾಂತಿ ತಗೊಂಡು ಅವ್ರ ಮನೆಗೆ ಹೊರಟೋಗಿದ್ದರು. ಹಾಗಾಗಿ ಇವರು ಸರ್ಕಾರಿ ವ್ಯವಹಾರಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ರು. ಸರ್ಕಾರಿ ವ್ಯವಹಾರ ಅಂದರೆ ಸಂಘದಲ್ಲಿ 2ನೇ ಅತ್ಯುನ್ನತ ಒಂದು ಪೋಸ್ಟ್, ಅದು ಜನರಲ್ ಸೆಕ್ರೆಟರಿ ಅಂತ ಹೇಳ್ಬೋದು. ಸೊ ಆ ಹಿನ್ನೆಲೆಯಲ್ಲಿ ಅವರು ಸರ್ಕಾರಿ ವ್ಯವಹಾರಾಗಿ ಬೇರೆ ಬೇರೆ ರೀತಿ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಮತ್ತು ಗುರೂಜಿಯವರಿಗೆ ಇವರ ಒಂದು ಸಾಮರ್ಥ್ಯದ ಅರಿವಾಗಿದ್ದು ಆ ಸಂದರ್ಭದಲ್ಲೇ. ಇವರ ಸಾಮರ್ಥ್ಯವನ್ನು ಪ್ರಭಾವಶಾಲಿಯಾಗಿ ಬಳಸ್ಕೊಂಡ್ರು ಗುರೂಜಿಯವರು ಅನ್ನೋದು ಒಂದು ಪಾರ್ಟು. ಇನ್ನೊಂದು ಪಾರ್ಟು ಇವರಲ್ಲಿ ಇಲ್ಲದಂತಹ ಒಂದು ಮಾತಿನ ಒಂದು ಸಾಮರ್ಥ್ಯವನ್ನು ಇವರು ಬೆಳೆಸ್ಕೊಂಡ್ರು ಅಂತ. ಅತ್ಯುತ್ತಮ ವಾಗ್ಮಿಯಾಗಿ ಇವರು ಪರಿವರ್ತನೆಯಾದರು ಅಂತ. ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಅದು ಹೇಗೆ ಸಾಧ್ಯ ಆಯಿತು ಅವರಿಗೆ? ಒಂದು ಸರಿ ಸಂಘದಲ್ಲಿ ಇವರಿಗೆ ಬೌದ್ಧಿಕ್ ಮಾಡೋದಕ್ಕೆ ಹೇಳಿದರು. ಬೌದ್ಧಿಕ್ ಅಂದರೆ ಭಾಷಣ. ಸಂಘದ ಬೇರೆ ಬೇರೆ ಉತ್ಸವಗಳು ನಡೆಯುತ್ತೆ, 6 ಉತ್ಸವ, ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಬೌದ್ಧಿಕ್ ಮಾಡೋದಿರುತ್ತೆ. ಸ್ವಯಂ ಸೇವಕರಿಗೆ ಸಂಘ, ಹಿಂದುತ್ವ ಇದ್ರ ಬಗ್ಗೆ ಎಲ್ಲ ತಿಳಿಸುವಂಥದ್ದು. ಆದರೆ ಇವರಿಗೆ ಬೌದ್ಧಿಕ್ ಅಂದರೆ ಅಷ್ಟಾಗಿ ಇಷ್ಟ ಇರಲಿಲ್ಲ, ಅದೊಂಥರ ಅಲರ್ಜಿ ಇವರಿಗೆ. ಇವರಿಗೇನಿದ್ರು ಇವರು ನೋಡೋದಕ್ಕೂ ಅಷ್ಟೇ ಮೊದಲಿಂದ
ಶಾರೀರಿಕವಾಗಿ ಬಹಳ ಸಮರ್ಥರಾಗಿದ್ದರು, ಒಳ್ಳೆಯ ಶರೀರ, ಶಾರೀರಿಕಕ್ಕೆ ಸಂಬಂಧಪಟ್ಟ ಎಲ್ಲ ಚಟುವಟಿಕೆ ಮಾಡ್ತಾಯಿದ್ರು. ಯಾವುದೋ ಪೆಂಡಾಲ್ ಹಾಕು ಅಥವಾ ಇನ್ನೇನೋ ಮಾಡು ಅಂದರೆ ಅವ್ರು ಭಾಳ ಚೆನ್ನಾಗಿ ಮಾಡೋರು. ಆದರೆ ಬೌದ್ಧಿಕ ಅಂದರೆ ಅವರಿಗೆ ಆಗ್ತಾ ಇರಲಿಲ್ಲ. ಆದರೆ ಸಂಘದಲ್ಲಿ ಸೂಚನೆ ಬಂತು, ಇಲ್ಲ ಇವತ್ತಿನ ಬೌದ್ಧಿಕ ನೀವೇ ನಡೆಸಬೇಕು, ಇವತ್ತು ನೀವು ಬೌದ್ಧಿಕಿಗೆ ತಯಾರಾಗಬೇಕು ಅಂತ. ಬೌದ್ಧಿಕ ಅಂದರೆ ಸಂಘದ ವಿಚಾರಧಾರೆ, ಸಂಘದ ಸಿದ್ಧಾಂತ ಇದೆಲ್ಲವುದನ್ನು ಪ್ರಭಾವಿಯಾಗಿ ಮಂಡಿಸಬೇಕು. ಇವರು ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡ್ರು. ಬೇರೆ ಬೇರೆ ಪುಸ್ತಕಗಳನ್ನೆಲ್ಲ ಓದಿದರು. ಇಡೀ ರಾತ್ರಿ ಕೂತ್ಕೊಂಡು ಆ ಬೌದ್ಧಿಕನ್ನು ಏನು ಮಾಡಬೇಕು ಅಂತಿದೆ ಅದನ್ನೆಲ್ಲ ಬರೆದ್ರು, ಅಕ್ಷರಶಃ ಬರೆದು ಅದನ್ನು ಕಂಠಪಾಠ ಮಾಡಿದರು, ಬೈ ಹಾರ್ಟ್ ಉರು ಹೊಡೆದು ಮತ್ತು ಮರುದಿವಸ ಸಂಘದಲ್ಲಿ ಒಂದು ಸೂಚನೆ ಕೊಟ್ಟರೆ ಅದನ್ನು ಎಲ್ಲರೂ ಪಾಲನೆ ಮಾಡಲೇಬೇಕು. ಹಾಗಾಗಿ ಇವರು ಎಲ್ಲರ ಎದುರುಗಡೆ ನಿಂತ್ಕೊಂಡು ಆ ಬೌದ್ಧಿಕನ್ನು ಯಥಾವತ್ತು ಏನು ಬರೆದಿದ್ರು ಅದನ್ನು ಉರು ಹೊಡೆದು ಹಾಗೇ ಮಾಡಿದರು. ಆದರೆ ಅದು ಎಷ್ಟು ಪ್ರಭಾವಿಯಾಗಿತ್ತು ಅಂದರೆ ಗುರೂಜಿಯವರು ಕೂಡ ಖುಷಿಯಾಯಿತು ಆ ಬೌದ್ಧಿಕನ್ನು ಕೇಳಿ. ಅದಕ್ಕೆ ಗುರೂಜಿಯವರು ಹೇಳ್ತಿದ್ರಂತೆ, ಏಕನಾಥ್ ರಾನಡೆಯವರ ಬೌದ್ಧಿಕ್ಕು ಅದನ್ನು ಸರಿಯಾಗಿ ಕೇಳ್ಕೊಳ್ಳಿ, ಯಾಕೆಂದರೆ ಅವರು ಏನು ಬರೆದಿದ್ದಾರೆ ಅದನ್ನೇ ಹೇಳ್ತಾರೆ ಅಂತ ತಮಾಷೆ ಮಾಡ್ತಿದ್ರಂತೆ. ಬೇರೆ ಒಂದೇ ಒಂದು ಶಬ್ದ ಬೇರೆ ಹೇಳೋದಿಲ್ಲ ಅಂತ. ನಾನು ಬೌದ್ಧಿಕ ಮಾಡಬೇಕಾದ್ರೆ ಯಾವುದಾದ್ರೂ ಶಬ್ದ ಬೇರೆ ಹೇಳ್ತೀನಿ, ಅದೇನು ಬರ್ಕೊಂಡಿರಲ್ಲ, ಆದರೆ ಇವರು ಬರೆದಿದ್ದನ್ನೇ ಹೇಳ್ತಾರೆ ಅಂತ ಅವ್ರಿಗೆ ಸ್ವಲ್ಪ ರೇಗಿಸ್ತಾ ಇದ್ರಂತೆ. ಹೀಗೆ ಅವರು ಅನಿವಾರ್ಯತೆಯನ್ನು ಒಂದು ಸವಾಲಾಗಿ ಸ್ವೀಕರಿಸಿ ಬೌದ್ಧಿಕ ಮಾಡೋಕ್ಕೆ ಶುರು ಮಾಡಿದರು. ಅವರು ಮೂಲತಃ ಮರಾಠಿ, ಅವರು ಮಾತೃಭಾಷೆ, ಹಿಂದಿ ಬರ್ತಾ ಇರಲಿಲ್ಲ. ಆದರೆ ಸಂಘದಲ್ಲಿ ಬೆಳೆದ ನಂತರ ಮಧ್ಯಪ್ರದೇಶ ಇಲ್ಲೆಲ್ಲ ಪ್ರಚಾರಕ್ಕಾಗಿ ಹೋಗಬೇಕಾಯ್ತು. ಈ ಪೂರ್ವಾಂಚಲದಲ್ಲಿ ಕೂಡ ಅವರು ಪ್ರಚಾರಕರಾಗಿದ್ದರು, ಅಸ್ಸಾಂ ಇತ್ಯಾದಿ ಕಡೆಗಳಲ್ಲಿ. ಹಾಗಾಗಿ ಹಿಂದಿ ಕಲಿಯೋದು ಅನಿವಾರ್ಯ ಆಯಿತು. ಹಾಗಾಗಿ ಹಿಂದಿನಲ್ಲಿ ಕೂಡ ಮಾತಾಡೋದಕ್ಕೆ ಶುರು ಮಾಡಿದರು. ಕ್ರಮೇಣ ಹಿಂದಿಯಲ್ಲಿ ತುಂಬ ನಿರರ್ಗಳವಾಗಿ ಮಾತಾಡ್ತಾಯಿದ್ರು. ಅದರ ನಂತರ ಗುರೂಜಿಯವರು ಹೇಳಿದ್ರಂತೆ, ನೀನು ಇಂಗ್ಲೀಷ್ ಕೂಡ ಅಭ್ಯಾಸ ಮಾಡಬೇಕು, ಇಂಗ್ಲೀಷ್ನಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಇಂಗ್ಲೀಷಿನ ಅಗತ್ಯತೆ ಇರುತ್ತೆ, ಅದಕ್ಕೋಸ್ಕರ ಇಂಗ್ಲೀಷ್ನಲ್ಲೂ ಮಾತಾಡಬೇಕು ಅಂತ. ಹೀಗೆ ಇಂಗ್ಲೀಷ್ ಮತ್ತು ಹಿಂದಿ ಎರಡೂ ಭಾಷೆಗಳಲ್ಲಿ ಬಹಳ ಸಮರ್ಥವಾಗಿ ಮಾತಾಡೋದನ್ನು ಅವರು ಅಭ್ಯಾಸ ಮಾಡಿಕೊಂಡ್ರು. ಒಳ್ಳೆಯ ವಾಗ್ಮಿಗಳು ಕೂಡ ಆಗಿದ್ದರು. 2 ಗಂಟೆ ಅವರು ಯಾವುದೇ ವಿಷಯದ ಬಗ್ಗೆ ಮಾತಾಡ್ತಾಯಿದ್ರು. ಅವರು ಕನ್ಯಾಕುಮಾರಿಯ ಶಿಲಾ ಸ್ಮಾರಕದ ಜವಾಬ್ದಾರಿ ವಹಿಸ್ಕೊಂಡ ಮೇಲಂತೂ ಅನೇಕ ಭಾಷಣಗಳನ್ನು ಮಾಡಬೇಕಾಗಿತ್ತು. ಹಾಗಾಗಿ ಇಂಗ್ಲೀಷ್ ಅವರ ಪ್ರಯೋಜನಕ್ಕೆ ಆಗ ಸಾಕಷ್ಟು ಬಂತು. ಹೀಗೆ ಅವರು ವಾಗ್ಮಿಯಾದದ್ದು ಭಾಳ ಒಂದು ವಿಶೇಷವಾದ ರೀತಿಯಲ್ಲಿ. ಅಂದರೆ ನೀವೀಗ ಕನ್ಯಾಕುಮಾರಿಯಲ್ಲಿ ಅವರು ಬಂದಿದ್ದು ಮತ್ತು ವಿವೇಕಾನಂದ ಶಿಲಾ ಸ್ಮಾರಕದ ವಿಚಾರವನ್ನು ಪ್ರಸ್ತಾಪಿಸಿದ್ರಿ. ಅದು ಬಹುಶಃ ಭಾರತದ ಪರಂಪರೆಯ ಇತಿಹಾಸದಲ್ಲೇ ಅಥವಾ ಭಾರತೀಯ ಪರಂಪರೆಯಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್, ಪರಂಪರೆಯ ದೃಷ್ಟಿಯಿಂದ. ಅಲ್ಲಿ ಏನೋ ಆಗ್ತಾ ಇದ್ದಿದ್ದು ಅಲ್ಲಿ ಒಂದಷ್ಟು ಕನ್ಯಾಕುಮಾರಿಯಲ್ಲಿ ವಿವೇಕಾನಂದರ ಸ್ಮಾರಕ ಹೇಳೋದು ಅಂತಂದರೆ ಅದೊಂದು ರೀತಿಯ ಟರ್ನಿಂಗ್ ಪಾಯಿಂಟ್ ಇತಿಹಾಸದ ದೃಷ್ಟಿಯಿಂದ. ಆ ರೀತಿಯಲ್ಲಿ ಏಕನಾಥ ರಾನಡೆಯವರ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟು ಅದೇ ಆಯಿತಾ? ಹಾಗಾದರೆ ಏಕನಾಥ ರಾನಡೆಯವರ ಜೀವನದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂದರೆ ಇದೇನೆ. ಅದು 1962ರಲ್ಲಿ ಚೀನಾ ನಮ್ಮ ಮೇಲೆ ಆಕ್ರಮಣ ಮಾಡಿತ್ತು. ಚೀನಾ ಆಕ್ರಮಣ ಮಾಡಿದಾಗ ಅನಿರೀಕ್ಷಿತ ಆಕ್ರಮಣದಿಂದಾಗಿ ನಮ್ಮ ಸಿದ್ಧತೆಗಳೇ ಇರಲಿಲ್ಲ. ಆ ಚೀನಾ ಆಕ್ರಮಣದಲ್ಲಿ ಭಾರತ ಸೋಲ್ಬೇಕಾಯ್ತು. ಅದು ಇನ್ನೊಂದು ಇತಿಹಾಸ, ಅದರ ಬಗ್ಗೆ ನಾನು ಪ್ರಸ್ತಾಪ ಮಾಡೋದಿಲ್ಲ. ಹಾಗಾಗಿ ದೇಶದಲ್ಲಿ ಒಂದು ನಿರಾಶೆಯ ವಾತಾವರಣ ತುಂಬಿತ್ತು. ಇಡೀ ದೇಶದಲ್ಲಿ ಒಂದು ರೀತಿ ನಿರಾಶೆ, ಅಯ್ಯೋ ಭಾರತಕ್ಕೆ ಸಾಮರ್ಥ್ಯವೇ ಇಲ್ಲ, ಚೀನಾದ ಜೊತೆಗೆ ಸೋತು ಹೋಯ್ತಲ್ಲ ಅಂತ. ಸಂಘ ಇದರ ಬಗ್ಗೆ ಯೋಚನೆ ಮಾಡ್ತಾಯಿತ್ತು. ಈಗ ಜನರ ನಿರಾಶೆಯನ್ನು ಹೋಗಲಾಡಿಸ್ಬೇಕು, ಇಡೀ ದೇಶದ ಜನಮಾನಸದಲ್ಲಿ ಒಂದು ಉತ್ಸಾಹವನ್ನು ತರಬೇಕು. ಏನು ಮಾಡೋದು? ಅದೇ ಸಂದರ್ಭಕ್ಕೆ ಸರಿಯಾಗಿ ವಿವೇಕಾನಂದ ಜನ್ಮಶತಾಬ್ದಿ ಆ ಸಮಯದಲ್ಲಿ ಬಂತು 1962ರಲ್ಲಿ. ಸಂಘಕ್ಕೆ ತಕ್ಷಣ ಒಂದು ಐಡಿಯಾ ಹೊಳೀತು. ಏನು ಅಂದರೆ, ನಾವು ಇದನ್ನು ಯಾಕೆ ಉಪಯೋಗಿಸ್ಕೋಬಾರ್ದು ಅಂಥೇಳಿ ವಿವೇಕಾನಂದ ಜನ್ಮಶತಾಬ್ದಿನ ಸಂಘ ಕೈಗೆ ತೆಗೆದುಕೊಳ್ತು. ಎಲ್ಲ ಕಡೆ ವಿವೇಕಾನಂದ ಜನ್ಮಶತಾಬ್ದಿ ಆಚರಿಸಬೇಕು ಅಂತ. ಅದರ ಹಿನ್ನೆಲೆಯಲ್ಲಿ ಏಕನಾಥ ರಾನಡೆಯವರನ್ನು ಅವರು ಕೇಳಿಕೊಂಡ್ರು, ನೀವು ವಿವೇಕಾನಂದರ ಬಗ್ಗೆ ಮತ್ತು ಅವರ ವಿಚಾರಧಾರೆ ಬಗ್ಗೆ ಒಂದು ಪುಸ್ತಕವನ್ನು ಬರೀಬೇಕು ಈ ಸಂದರ್ಭದಲ್ಲಿ ಅಂತ. ಅವರು ಆಯಿತು ಅಂತ ಒಪ್ಕೊಂಡ್ರು. ಯಾಕೆಂದರೆ ಸಂಘದಲ್ಲಿ ಸೂಚನೆ ಕೊಟ್ಟ ಮೇಲೆ ಮಾಡಲೇಬೇಕು. ಅವರು ನೇರವಾಗಿ ಕಲ್ಕತ್ತಾಕ್ಕೆ ಹೋದರು, ಅಲ್ಲಿನ ಬೇಲೂರು ಮಠಕ್ಕೆ ಹೋದರು. ಅಲ್ಲಿನ ವಿವೇಕಾನಂದ ಕೃತಿ ಶ್ರೇಣಿ ಲೈಬ್ರರಿಲಿತ್ತು, ಅದನ್ನೆಲ್ಲ ಅಧ್ಯಯನ ಮಾಡಿದರು ಮತ್ತು ಬೇರೆ ಬೇರೆಯವರ ಮಾರ್ಗದರ್ಶನವನ್ನು ತೆಗೆದುಕೊಂಡ್ರು. ಅದಾದಮೇಲೆ ಅವರು ಸುಮಾರು ಒಂದು 5-6 ತಿಂಗಳಲ್ಲಿ ಒಂದು ಪುಸ್ತಕವನ್ನು ರಚನೆ ಮಾಡಿದರು. ಎ ರೌಸಿಂಗ್ ಕಾಲ್ ಟು ಹಿಂದೂ ನೇಷನ್ ಅನ್ನುವಂಥ ಒಂದು ಪುಸ್ತಕ. ಬಹಳ ಅದ್ಭುತವಾದ ಪುಸ್ತಕ, ಬಹಳ ಪರಿಣಾಮಕಾರಿಯಾಗಿತ್ತು. ಅವರು ಮೊದಲು ಇಂಗ್ಲೀಷಲ್ಲಿ ಬರೆದರು, ಆನಂತರ ಅದು ಬೇರೆ ಬೇರೆ ಭಾಷೆಗಳಿಗೂ ಬಂತು, ಕನ್ನಡದಲ್ಲಿ ಕೂಡ ಬಂತು. ಅದು ಇನ್ನೂ ಅನೇಕ ಭಾಷೆಗಳಿಗೆ ಬಹಳ ಜನಪ್ರಿಯವಾದ ಪುಸ್ತಕವಾಯಿತು. ಹೀಗೆ ಇಡೀ ದೇಶದಲ್ಲಿ ಒಂದು ನಿರಾಶೆಯ ವಾತಾವರಣ ಕ್ರಮೇಣ ಹೊರಟೋಯ್ತು. ಅದೇ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಏನು ಮಾಡಿದರು ಅಂದರೆ, ಅಲ್ಲಿನ
ವಿವೇಕಾನಂದರು ಹಿಂದೆ ಅಮೇರಿಕಕ್ಕೆ ಚಿಕಾಗೋದ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವರು ಇಡೀ ದೇಶವನ್ನೆಲ್ಲ ಪರ್ಯಟನೆ ಮಾಡಿ ಕೊನೆಗೆ ದಕ್ಷಿಣದ ತುದಿಯಾದಂಥ ಕನ್ಯಾಕುಮಾರಿಗೆ ಬಂದು ಅಲ್ಲಿ ಆ ಸಮುದ್ರದ ಮಧ್ಯದಲ್ಲಿರುವಂಥ ಬಂಡೆಗೆ ಈಜ್ಕೊಂಡು ಹೋಗಿ ಅಲ್ಲಿ ಧ್ಯಾನಸ್ಥರಾಗಿದ್ದರಂತೆ. ಸುಮಾರು 3 ದಿವಸ ಅಲ್ಲಿದ್ದರು ಅಂತ ಒಂದು ಇತಿಹಾಸ ಇದೆ ಅದರಲ್ಲಿ. ಸೊ ಆ ಬಂಡೆಯ ಮೇಲೆ ವಿವೇಕಾನಂದರ ಒಂದು ಸ್ಮಾರಕ ರಚನೆ ಮಾಡಬೇಕು ಅಂತ ತಮಿಳುನಾಡಿನಲ್ಲಿರುವಂಥ ಕೆಲವರು ನಿಶ್ಚಯ ಮಾಡಿದರು. ಅದಕ್ಕೆ ಪದ್ಮನಾಭನ್ ಅಂತ ಒಬ್ಬರಿದ್ದರು, ಅವರು ಅಧ್ಯಕ್ಷರಾಗಿದ್ದರು. ಒಂದು ಸಮಿತಿಯನ್ನು ಕೂಡ ಮಾಡಿದರು. ಆದರೆ ಸಮಿತಿ ಕೆಲಸ ಏನು ಅಂತ ಪರಿಣಾಮಕಾರಿಯಾಗಿ ಆಗ್ತಾ ಇರಲಿಲ್ಲ. ಯಾಕೆಂದರೆ ತಮಿಳುನಾಡಿನಲ್ಲಿ ಯಾವುದೇ ಒಂದು ಉತ್ಸಾಹಕರ ವಾತಾವರಣ ಇರಲಿಲ್ಲ. ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಜೊತೆಗೆ ಈ ದ್ರಾವಿಡ ಚಳವಳಿ ಇತ್ಯಾದಿ ಪರಿಣಾಮಗಳಾಗಿ ವಿವೇಕಾನಂದರ ಒಂದು ಸ್ಮಾರಕ ಮಾಡೋದಕ್ಕೆ ಯಾರಿಗೂ ಆಸಕ್ತಿ ಇರಲಿಲ್ಲ. ಹೀಗಾಗಿ ಅವರು ಕೆಲವು ವರ್ಷಗಳಲ್ಲಿ ಭಾಳ ನಿರಾಶೆಯಿಂದ ನಂತರ ಗುರೂಜಿ ಅವರನ್ನ ಭೇಟಿ ಮಾಡ್ತಾರೆ, ಆ ಪದ್ಮನಾಭನ್ ಅವರೆಲ್ಲ. ಈ ಥರ ಸಮಿತಿಯೇನೋ ಆಗಿದೆ, ಆದರೆ ಏನೂ ಕೆಲಸ ಆಗ್ತಾ ಇಲ್ಲ. ಇದೇನಾದರೂ ಮುಂದುವರಿಬೇಕು ಅಂತಿದ್ದರೆ ನೀವು ಸಂಘದ ಒಬ್ಬ ಸರಿಯಾದ ಸಮರ್ಥ ವ್ಯಕ್ತಿಯನ್ನು ನಮಗೆ ಕೊಡಬೇಕು. ಆ ಸಮರ್ಥ ವ್ಯಕ್ತಿಯ ನೇತೃತ್ವದಲ್ಲಿ ಮಾತ್ರ ಇದನ್ನು ಮಾಡೋದಕ್ಕೆ ಸಾಧ್ಯ. ಮತ್ತು ಆ ಸಮರ್ಥ ವ್ಯಕ್ತಿ ನೀವು ಯಾರನ್ನೋ ಕೊಟ್ಟರಾಗೋದಿಲ್ಲ, ಏಕನಾಥ ರಾನಡೆಯವರನ್ನೇ ಕೊಡಬೇಕು, ಸರ್ಕಾರಿಯವರಾಗಿರುವಂಥ ಅವರನ್ನೇ ಕೊಡಬೇಕು ಅಂತ ಅವರು ಭಾಳ ಆಗ್ರಹಪೂರ್ವಕವಾಗಿ ಕೇಳಿಕೊಂಡ್ರು. ಸರಿ, ಗುರೂಜಿಯವರು ಸಮಾಲೋಚನೆ ಮಾಡಿದರು ಎಲ್ಲ ಹಿರಿಯ ಕಾರ್ಯಕರ್ತರ ಜೊತೆಗೆ. ಕೊನೆಗೆ ಏಕನಾಥ ರಾನಡೆಯವರನ್ನ ಈ ಶಿಲಾ ಸ್ಮಾರಕದ ಕೆಲಸಕ್ಕೆ ಬಿಟ್ಕೊಡೋದು ಅಂತ ತೀರ್ಮಾನ ಆಯಿತು. ಹೀಗೆ ಅವರ ಬದುಕಿನಲ್ಲಿ ಒಂದು ಟರ್ನಿಂಗ್ ಪಾಯಿಂಟು ಅಂದರೆ ಸಂಘ ಅವರನ್ನು ಈ ಶಿಲಾ ಸ್ಮಾರಕದ ಕೆಲಸಕ್ಕೆ ಬಿಟ್ಕೊಟ್ಟಿದ್ದು. ಅದಾದಮೇಲೆ 1963ರಲ್ಲಿ ಏಕನಾಥ ರಾನಡೆಯವರು ಸೀದಾ ಕನ್ಯಾಕುಮಾರಿಗೆ ಬಂದರು. ಆ ಶಿಲಾ ಸ್ಮಾರಕ ಸಮಿತಿಯ ಮೀಟಿಂಗನ್ನೆಲ್ಲ ತೆಗೆದುಕೊಂಡರು. ನೋಡಿದರೆ ಯಾವ ಕೆಲಸವೂ ಆಗಿರಲಿಲ್ಲ ಮತ್ತು ಎಲ್ಲ ಪ್ರತಿಕೂಲ ವಾತಾವರಣವೇ ಇತ್ತು ಅಲ್ಲಿ. ಕಾಂಗ್ರೆಸ್ನ ಭಕ್ತವತ್ಸಲಂ ಸರ್ಕಾರ ಇತ್ತು, ಅದು ಹೇಳಿ ಕೇಳಿ ಕಾಂಗ್ರೆಸ್ ಸರ್ಕಾರ, ಅವ್ರ ವಿರೋಧ ಇತ್ತು ಅದಕ್ಕೆ. ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಇತ್ತು, ಅವ್ರದ್ದು ವಿರೋಧ ಇತ್ತು. ಏನು ಮಾಡೋದು ಅಂತ ಇವರಿಗೆ ಬಗೆಹರಿತಿರಲಿಲ್ಲ. ಇವರು ಒಂದು ದಿವಸ ಈಜ್ಕೊಂಡು ಹೋಗಿ ಆ ಬಂಡೆ ಮೇಲೆ ಒಂದು ದಿವಸ ಕೂತ್ಕೊಂಡಿದ್ರು ಏಕನಾಥ ರಾನಡೆಯವರು. ಆಗ ಅವರಿಗೆ ಫ್ಲ್ಯಾಶ್ ಆಯಿತು, ಅಲ್ಲ ವಿವೇಕಾನಂದರಿಗೆ ಇಲ್ಲಿಂದ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗೋದಕ್ಕೆ ಸಾಧ್ಯವಾಯಿತು, ಅಲ್ಲಿ ಇಡೀ ಜಗತ್ತು ಬೆರಗಾಗುವಂತೆ ಮಾತಾಡೋದಕ್ಕೆ ಸಾಧ್ಯ ಆಯಿತು, ನನಗ್ಯಾಕೆ ಸಾಧ್ಯ ಇಲ್ಲ ಅಂತ ಒಂದು ಹೊಸ ಐಡಿಯಾ ಬಂತು ಅವರಿಗೆ, ಥಾಟು. ಅಲ್ಲಿಂದ ಬಂದವರೇ ಕೆಲಸವನ್ನು ಶುರು ಮಾಡಿದರು. ಭಕ್ತವತ್ಸಲಂನ ಕಂಡರು. ಅವರು ಇಲ್ಲ, ಸಾಧ್ಯನೇ ಇಲ್ಲ, ಇದು ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು, ಅವರು ಕೊಟ್ಟರೆ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳಿದರು. ಸರಿ, ಕೇಂದ್ರ ಸರ್ಕಾರವನ್ನು ಸಂಪರ್ಕ ಮಾಡಿದರು. ಅಲ್ಲಿಂದ ಒಂದು ಪಾಸಿಟಿವ್ ಆನ್ಸರ್ ಬರಲಿಲ್ಲ. ಹೀಗೆ ಹಗ್ಗಜಗ್ಗಾಟ ನಡೀತಾನೇ ಇತ್ತು. ಆಮೇಲೆ ಅವರು ಬಿಡಲಿಲ್ಲ ಏಕನಾಥ ರಾನಡೆಯವರು. ಅಂದರೆ ಅವ್ರು ಮೊದಲಿಂದ ಒಂದು ಕೆಲಸ ಹೇಳಿದ್ರೆ ಪಟ್ಟು ಹಿಡಿದು ಮಾಡುವಂಥ ಒಂದು ಹೊಣೆಗಾರಿಕೆ ಅವ್ರದ್ದು. ಹಾಗಾಗಿ ಸರ್ಕಾರದಲ್ಲಿರುವಂಥ ಬೇರೆ ಬೇರೆ ದೊಡ್ಡ ದೊಡ್ಡ ಮಂತ್ರಿಗಳನ್ನು ಭೇಟಿ ಮಾಡಿದರು. ಆಗ ಗೃಹ ಮಂತ್ರಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದರು, ಅವ್ರನ್ನ ಭೇಟಿ ಮಾಡಿದರು. ಅವರು ಒಂದು ಭರವಸೆಯನ್ನು ಕೊಟ್ಟರು. ಏನು ಅಂದರೆ, ನೋಡಪ್ಪ ನೀನು ಇಷ್ಟೆಲ್ಲ ಪರಿಶ್ರಮ ಪಡ್ತಾ ಇದೆಯಾ, ಒಂದು 300 ಜನ MP ಗಳದ್ದು ನೀನೇ ನನ್ನ ಸಿಗ್ನೇಚರ್ ಮಾಡಿಸ್ಕೊಂಬಂದರೆ, ಅಂದರೆ ಶಿಲಾ ಸ್ಮಾರಕ ಸಮಿತಿಯ ಪರವಾಗಿ ಅವ್ರು ಬೆಂಬಲಿಸಿದಂಥ ಒಂದು ಸಿಗ್ನೇಚರ್ ಇದ್ದರೆ ನಾನು ಮುಂದೆ ಪರಿಶೀಲನೆ ಮಾಡ್ಬೋದು ಅಂತ ಒಂದು ಭರವಸೆ ಕೊಟ್ಟರು. ಏಕನಾಥ ರಾನಡೆಯವರಿಗೆ ಭಾಳ ಖುಷಿಯಾಯಿತು. ಇನ್ನೇನು ಸ್ವರ್ಗ ಕೈಗೆ ಸಿಕ್ತು ಅನ್ನೋಷ್ಟು ಖುಷಿಯಾಗಿ ಆಯಿತು ನಾನು ಮಾಡ್ತೀನಿ ಅಂತ ಬಂದರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ನಂಬಿಕೆ ಇರಲಿಲ್ಲ, ಖಂಡಿತ ಸಾಧ್ಯ ಇಲ್ಲ, ಇದೆಲ್ಲ ಅಸಾಧ್ಯವಾದ ಕೆಲಸ ಅಂತ. ಆದರೆ ಕೇವಲ 3 ದಿನದಲ್ಲಿ ಏಕನಾಥ ರಾನಡೆಯವರು ಎಲ್ಲ ಸಮಾಜವಾದಿ ಪಕ್ಷ, ಪ್ರಜಾ ಸಮಾಜವಾದಿ ಪಕ್ಷ, ಸ್ವತಂತ್ರ ಪಕ್ಷ, ಕಮ್ಯುನಿಸ್ಟು, ಕಾಂಗ್ರೆಸ್ಸು ಎಲ್ಲ MP ಗಳನ್ನು ಭೇಟಿ ಮಾಡಿದರು. ಅವರಿಗೆ ವಿವೇಕಾನಂದರ ಒಂದು ಮಹತ್ವವನ್ನು ತಿಳಿಸಿದರು. ವಿವೇಕಾನಂದರ ಅಂಥ ಮಹಾಪುರುಷನಿಗೆ ನಾವು ಈ ಜನ್ಮ ಶತಾಬ್ದಿ ಸಂದರ್ಭದಲ್ಲಿ ಒಂದು ಭವ್ಯವಾದ ಸ್ಮಾರಕ ನಿರ್ಮಾಣ ಮಾಡಬೇಕು, ಅದರ ಮಹತ್ವ ಎಲ್ಲ ತಿಳಿಸಿದರು. ಎಲ್ರಿಗೂ ಹೌದು ಅಂತ ಅನ್ನಿಸ್ತು. ಅವರೆಲ್ಲರೂ ಮುಂದೆ ಆ ವಿನಂತಿ ಪತ್ರ ಇಟ್ಟರು. ಅದಕ್ಕೆಲ್ಲ ಸೈನ್ ಹಾಕಬೇಕು ಅಂತ ಹೇಳಿದ್ರು. ಎಲ್ಲರೂ ಸೈನ್ ಹಾಕಿದರು. 3 ದಿವಸದಲ್ಲಿ 323 ಜನ, ಲಾಲ್ ಬಹದ್ದೂರ್ ಶಾಸ್ತ್ರಿ 300 ಜನರದ್ದು ಅಂತ ಹೇಳಿದರು, ಇನ್ನೊಂದು 23 ಜಾಸ್ತಿ MP ಗಳು ಸೈನ್ ತೊಗೊಂಡು ಅವರು ಒಂದು ರಾತ್ರಿ ಹೋದರು ಶಾಸ್ತ್ರಿ ಅವ್ರನ್ನ ಭೇಟಿ ಮಾಡೋದಕ್ಕೆ. ಹೋಗಿ ಏನು ಅಂತ ಕೇಳಿದ್ರಂತೆ. ಏನಿಲ್ಲ, ನೀವು ಸೈನ್ ಹಾಕ್ಸ್ಕೊಂಬರಕ್ಕೆ ಹೇಳಿದ್ರಿ, 323 ಜನ MP ಗಳು ಸಹಿ ಹಾಕಿದ್ದಾರೆ, ತೊಗೊಳ್ಳಿ ಅಂತ ಅವ್ರಿಗೆ ಕೊಟ್ರಂತೆ. ಅವ್ರಿಗೆ ನಂಬಕ್ಕೆ ಆಗಲಿಲ್ಲ, ನಿಜವಾಗಿ ಹೌದಾ ಅಂತ. ಹೌದು ಅಂತ, ಏನಾದರೂ ಫೇಕ್ ಗೀಕ್ ಇರ್ಬೋದಾ ಅಂತ ಅವ್ರಿಗೆ ಅನುಮಾನ ಬಂದು ನೋಡಿದರೆ ಎಲ್ಲರ ಸಹಿ ಇದೆ, ಅದೆಲ್ಲ ನಿಜವಾಗಿದೆ. ಅವ್ರಿಗೆ ಭಾಳ ಖುಷಿಯಾಯಿತು. ಬಹುಶಃ ಅವ್ರ ಮನಸ್ಸಿನಲ್ಲೂ ಬಂದಿರ್ಬೋದು, ನನಗಿಂಥವ್ರು ಒಂದು 4 ಜನ ಸಿಕ್ಕಿದರೆ ದೇಶದ ಭವಿಷ್ಯವನ್ನೇ ಬದಲಾಯಿಸ್ಬೋದು ಅಂತ ಕೂಡ ಶಾಸ್ತ್ರಿ ಅವ್ರಿಗೆ ಅನಿಸಿದ್ದಿರ್ಬೋದು.
ಸರಿ, ಆನಂತರ ಅವರು ಮತ್ತೆ ಅದನ್ನೆಲ್ಲ ಮುಂದುವರಿಸಿದರು. ಬೇರೆಯವ್ರ ಹತ್ರ ಎಲ್ಲ ಮಾತುಕತೆ ಶುರುವಾಯಿತು. ಕೇಂದ್ರದಲ್ಲಿ ಹುಮಾಯೂನ್ ಕಬೀರ್ ಅಂತ ಒಬ್ಬರು ಶಿಕ್ಷಣ ಮಂತ್ರಿ ಮತ್ತು ಪರಿಸರ ಮಂತ್ರಿ ಇದ್ದರು. ಅವರು ಇದಕ್ಕೆ ಬದ್ಧ ವಿರೋಧ ಹೇಳಿ ಕೇಳಿ ಮುಸ್ಲಿಂ ಅವರು ವಿವೇಕಾನಂದರದ್ದು ಆಗಬಾರ್ದು ಅಂತಿತ್ತು. ಅವರು ಇಲ್ಲ ಪರಿಸರಕ್ಕೆ ತೊಂದರೆ ಆಗುತ್ತೆ, ನೀವಲ್ಲಿ ದೊಡ್ಡ ಸ್ಮಾರಕ ಮಾಡಿದರೆ ಪರಿಸರ ಹಾಳಾಗುತ್ತೆ, ಹಾಗೆ ಹೀಗೆ ಅಂತ ಹೇಳಿದರು. ಆದರೆ ಅದಕ್ಕೆ ಯಾವುದಕ್ಕೂ ಕೂಡ ವೈಜ್ಞಾನಿಕ ಹಿನ್ನೆಲೆ ಇರಲಿಲ್ಲ. ಕೊನೆಗೆ ಹೀಗೆ ಎಲ್ಲ ಹಗ್ಗ ಜಗ್ಗಾಟ ಆಗಿ ಕೊನೆಗೆ ಒಪ್ಪಿಗೆ ಸಿಕ್ತು. ಕೇಂದ್ರ ಸರ್ಕಾರ ಒಪ್ಪಿದ ಮೇಲೆ ಇವರು ಕಾರ್ಯವನ್ನು ಶುರು ಮಾಡಿದರು. ಇವರು ಮುಂದೆ 3 ಸವಾಲಿತ್ತು. ಒಂದು, ಒಪ್ಪಿಗೆ ತಗೊಳ್ಳೋದು, ಅನುಮತಿ ನಂತರ ಆ ಸ್ಮಾರಕಕ್ಕೆ ಬೇಕಾದಂಥ ಹಣ ಸಂಗ್ರಹ, ಅದಾದಮೇಲೆ ಶಿಲಾ ಸ್ಮಾರಕದ ನಿರ್ಮಾಣ. ಈ ರೀತಿ 3 ಚಾಲೆಂಜಸ್ ಇತ್ತು. ಮೊದಲನೇ ಚಾಲೆಂಜನ್ನು ಗೆದ್ದುಬಿಟ್ಟಿದ್ರು ಇವರು, ಒಪ್ಪಿಗೆ ಸಿಕ್ತು. ಈಗ ಹಣ ಸಂಗ್ರಹ ಮಾಡಬೇಕು. ಆ ಸಮುದ್ರದ ಮಧ್ಯೆ ಒಂದು ಶಿಲಾ ಸ್ಮಾರಕ ಮಾಡೋದು ಅಂದರೆ ಅದೇನು ಹುಡುಗಾಟಿಕೆ ವಿಷಯ ಅಲ್ಲ, ಸಾಕಷ್ಟು ಹಣ ಬೇಕು. ಇವರು ಲೆಕ್ಕ ಹಾಕಿದ ಪ್ರಕಾರ ಸುಮಾರು 1 ಲಕ್ಷ ರೂಪಾಯಿಯಷ್ಟು ಸಂಗ್ರಹ ಆಗಬೇಕಾಗಿತ್ತು. ಆಗಿನ ಕಾಲದ 1 ಲಕ್ಷ, ಈಗಿಂದಲ್ಲ, ಈಗ ಅದು ಕೋಟಿ. ಸರಿ, ಯೋಚನೆ ಮಾಡಿದರು, ಸಂಘದ ಸಹಾಯ ಕೂಡ ತಗೊಂಡ್ರು. ಆಗ ಸಂಘ ನಿರ್ಧಾರ ಮಾಡ್ತು, ಈ ಶಿಲಾ ಸ್ಮಾರಕ ಪ್ರತಿಯೊಬ್ಬನ ಬೆಂಬಲದಿಂದ ಆಗಬೇಕು ಅಂಥೇಳಿ 1 ರೂಪಾಯಿಯ ಕಾರ್ಡನ್ನು ಮಾಡಿದರು. ವಿವೇಕಾನಂದರದ್ದು ಒಂದು ಫೋಟೋ ಪಕ್ಕದಲ್ಲಿ 1 ರೂಪಾಯಿ ಮುದ್ರಣೆ ಮಾಡಿ, ವಿವೇಕಾನಂದ ಶಿಲಾ ಸ್ಮಾರಕಕ್ಕೆ ಉದಾರವಾಗಿ ದೇಣಿಗೆ ನೀಡಿ ಅಂತ ಆ ಕಾರ್ಡಲ್ಲಿತ್ತು. ಒಂದು ಸುಂದರವಾದ ಕಾರ್ಡು. ಅದರಿಂದ ಸಾರ್ವಜನಿಕರಿಂದ 1 ರೂಪಾಯಿ ಸಂಗ್ರಹ, ಜೊತೆಗೆ ಇನ್ನು ರಾಜ್ಯ ಸರ್ಕಾರಗಳಿಂದ ಕೂಡ ಸಂಗ್ರಹ ಮಾಡಬೇಕಾಗಿತ್ತು ಮತ್ತು ದೊಡ್ಡ ಉದ್ದಿಮೆಪತಿಗಳಿಂದ ಮಾಡಬೇಕಾಗಿತ್ತು. ಸರಿ, ರಾಜ್ಯ ಸರ್ಕಾರಗಳ ಹತ್ರ ಎಲ್ಲ ಏಕನಾಥ್ ರಾನಡೆಯವರು ಹೋದರು. ಆಗ ಅವರು ಸಂಘಟನಾ ಮಂತ್ರಿಯಾಗಿದ್ದರು ಈ ಶಿಲಾ ಸ್ಮಾರಕ ಸಮಿತಿಗೆ. ಎಲ್ಲ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಹೋಗಿ ಭೇಟಿ ಮಾಡಿದರು. ಸಾಧಾರಣವಾಗಿ ಎಲ್ಲರೂ ಒಪ್ಪಿದರು, ಯಾಕೆಂದರೆ ಕೇಂದ್ರ ಒಪ್ಪಿದ್ದರಿಂದ ಮತ್ತು ಹೆಚ್ಚು ಕಡಿಮೆ ಎಲ್ಲ ಕಡೆ ಕಾಂಗ್ರೆಸ್ ಇದ್ದಿದ್ದರಿಂದ 1-2 ಕಡೆ ಬೇರೆಯದಿತ್ತು. ಎಲ್ಲರೂ ಒಪ್ಪಿಗೆ ಕೊಟ್ಟರು, ಹಣ ಕೊಡ್ತೀವಿ ಅಂತ ಹೇಳಿದರು. ಎಲ್ಲ ರಾಜ್ಯ ಸರ್ಕಾರಗಳು 1 ಲಕ್ಷ ಕನಿಷ್ಠ ಕೊಡಬೇಕು ಅಂತ. ಆಮೇಲೆ ಕಲ್ಕತ್ತಾದಲ್ಲಿ ಎಲ್ಲಿ ವಿವೇಕಾನಂದರ ಜನ್ಮ ಆಯಿತೋ ಆ ಕಲ್ಕತ್ತಾದಲ್ಲಿ ಆಗ ಕಮ್ಯುನಿಸ್ಟ್ ಸರ್ಕಾರ, ಜ್ಯೋತಿ ಬಸು ಮುಖ್ಯಮಂತ್ರಿಯಾಗಿದ್ದರು. ಅವ್ರ ಹತ್ರ ಹೋಗಿ ಹೇಳಿದರು, ನಿವೇದನೆ ಮಾಡಿಕೊಂಡ್ರು, ನಿಮ್ಮದೇ ನೆಲದ ಒಬ್ಬ ಮಹಾಪುರುಷನಿಗೆ ದೊಡ್ಡ ಸ್ಮಾರಕ ಮಾಡ್ತಾಯಿದ್ದೀವಿ, ನೀವು ಅದಕ್ಕೆ ಬೆಂಬಲ ನೀಡಬೇಕು ಅಂತ. ಅವ್ರು ಹೇಳಿದರು, ವಿವೇಕಾನಂದರ ಬಗ್ಗೆ ನಮ್ಮದೇನು ಇದಿಲ್ಲ, ಬೇರೆ ಅಭಿಪ್ರಾಯ ಇಲ್ಲ, ಅವರು ಮಹಾಪುರುಷರು ಹೌದು, ಆದರೆ ಅವರ ಸ್ಮಾರಕಕ್ಕೆ ಹಣ ಕೊಡೋದಿಲ್ಲ ನಮ್ಮ ಸರ್ಕಾರ, ನಮ್ಮ ಸಿದ್ಧಾಂತಕ್ಕೆ ಅದು ಸರಿ ಹೋಗೋದಿಲ್ಲ ಅಂತ ಹೇಳಿಬಿಟ್ರು, ನಿರಾಕರಿಸಿದರು. ಆದರೆ ಏಕನಾಥ್ ರಾನಡೆಯವರು ಬಿಡಲಿಲ್ಲ, ಬಿಗಿಪಟ್ಟು, ಇಲ್ಲ ನೀವು ಕೊಡಬೇಕು ಅಂತ ಚರ್ಚೆಗಳಾಯಿತು. ಅವರು ಒಪ್ಪಲೇ ಇಲ್ಲ. ಕೊನೆಗೆ ಹೇಳಿದರು, ಆಯಿತು, ನೀವು ಕೊಡೋದು ಬೇಡ, ನಿಮ್ಮ ಪತ್ನಿಯನ್ನು ನಾನು ಹೋಗಿ ಮಾತಾಡಿಸ್ತೀನಿ, ಅವ್ರದ್ದು ಸಹಕಾರ ತೊಗೊಳ್ತೀನಿ ಅಂತ. ಅವ್ರದ್ದೇನು ಸಹಕಾರ ತೊಗೊಳ್ತೀರಿ, ಅವರೇನು ಸರ್ಕಾರ ನಡೆಸ್ತಾರಾ, ಏನಿಲ್ವಲ್ಲ. ಅಲ್ಲ, ಅವರು ವೈಯಕ್ತಿಕವಾಗಿ ಕೊಟ್ಟರೆ ಕೊಡಲಿ, ನಂದೇನು ಅಭ್ಯಂತರ ಇಲ್ಲ ಅಂದರು. ಸರಿ, ಅವ್ರನ್ನ ಹೋಗಿ ಭೇಟಿ ಮಾಡಿದರು. ಅವರ ಪತ್ನಿಗೆ ವಿವೇಕಾನಂದರ ಬಗ್ಗೆ ಅಪಾರವಾದ ಗೌರವ. ಇವರು ಹೇಳಿದ್ದನ್ನೆಲ್ಲ ಕೇಳಿ ಅವ್ರಿಗೆ ಭಾಳ ಸಂತೋಷ ಆಯಿತು. ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಅಂತ ಹೇಳಿದರು. ಅದಕ್ಕೆ ಅವರು ಏಕನಾಥ್ ರಾನಡೆ ಅವರು ಹೇಳಿದರು, ನಿಮ್ಮ ಗಂಡನ ಹೇಗಾದರೂ ಒಪ್ಪಿಸಿ, ಸರ್ಕಾರದಿಂದ ನಮಗೆ ಹಣ ಬೇಕು ಅಂತ. ಸರಿ, ಅವರು ಗಂಡನಿಗೆ ಬೆನ್ನತ್ತಿದ್ರು, ಇಲ್ಲ ನೀವು ಕೊಡಲೇಬೇಕು, ಇದು ನಮ್ಮ ವಿವೇಕಾನಂದರ ಒಂದು ಸ್ಮಾರಕ ನಾವು ಮಾಡಬೇಕಾಗಿತ್ತು ಪಶ್ಚಿಮ ಬಂಗಾಳದಲ್ಲಿ, ಅದರ ಬದಲು ತಮಿಳುನಾಡಲ್ಲಿ ಮಾಡ್ತಿದ್ದಾರೆ, ಅವ್ರಿಗೆ ನೀವು ಕೊಡಲೇಬೇಕು ಅಂತ ಒತ್ತಾಯ ಮಾಡಿದರು. ಕೊನೆಗೆ ಜ್ಯೋತಿ ಬಸು ಕೂಡ ಹಣ ಕೊಡಬೇಕಾಗಿ ಬಂತು. ಅಷ್ಟೇ ಅಲ್ಲ, ಕಾಶ್ಮೀರದ ಶೇಖ್ ಅಬ್ದುಲ್ಲಾ ಸರ್ಕಾರ, ನ್ಯಾಷನಲ್ ಕಾನ್ಫರೆನ್ಸ್, ಅವರು ಕೂಡ ಹಣ ಕೊಟ್ಟರು. ಹೀಗೆ ಎಲ್ಲ ರಾಜ್ಯ ಸರ್ಕಾರಗಳು, ಸಾರ್ವಜನಿಕ ದೊಡ್ಡ ಸಂಘ ಸಂಸ್ಥೆಗಳು, ಉದ್ದಿಮೆದಾರರು, ಜೊತೆಗೆ ಸಾಮಾನ್ಯ ವ್ಯಕ್ತಿಗಳು 1 ರೂಪಾಯಿ ಕಲೆಕ್ಟ್ ಮಾಡಿದ್ದು ಎಲ್ಲವೂ ಸಂಗ್ರಹ ಆಯಿತು. ಸುಮಾರು ಹತ್ತತ್ರ ಎಲ್ಲ ಸೇರಿ 1 ಕೋಟಿಗಿಂತ ಜಾಸ್ತಿ ಹಣ ಆಯಿತು, 1,23,00,000 ಅದಾದ ನಂತರ ನಿರ್ಮಾಣ ಕಾರ್ಯ ಸ್ಟಾರ್ಟ್ ಆಯಿತು. ನಿರ್ಮಾಣ ಮಾಡೋದು ಅಷ್ಟೇನು ಸುಲಭ ಆಗಿರಲಿಲ್ಲ. ದಡದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಆ ಬಂಡೆ ಇದೆ. ಆ ಬಂಡೆಯನ್ನು ಬಹಳ ಹುಷಾರಾಗಿ, ಬಹಳ ಸೂಕ್ಷ್ಮವಾಗಿ ಅದನ್ನೆಲ್ಲ ಸರಿಪಡಿಸಬೇಕಾಗಿತ್ತು. ಅದರ ಮೇಲೆ ಶಿಲಾ ಸ್ಮಾರಕ, ಜೊತೆಗೆ ಉಪ್ಪು ನೀರಿನ ಮೇಲೆ ಯಾವುದೇ ಕಟ್ಟಡ ನಿರ್ಮಾಣ ಮಾಡೋದು ಭಾಳ ಕಷ್ಟ. ಅದು ಇವರಿಗೆ, ನಿರ್ಮಾಣ ಮಾಡೋರಿಗೆ ಗೊತ್ತಿರುತ್ತೆ. ಹಾಗಾಗಿ ಎಷ್ಟೇ ಕಾರ್ಮಿಕರು ಬಂದರೂ ಆ ಕೆಲಸ ಮುಂದುವರಿತಾ ಇರಲಿಲ್ಲ. ಜೊತೆಗೆ ಕಾರ್ಮಿಕರಲ್ಲಿ ಒಂದು ರೀತಿ ನಿರಾಶೆ ಭಾವನೆ ಆಯಿತು, ಇದೆಲ್ಲ ಆಗೋದಿಲ್ಲ ಹೋಗೋದಿಲ್ಲ ಅಂತ. ಕೆಲವರು ಹೊರಟೇ ಹೋದರು ಮತ್ತು ಅವರಲ್ಲೇ ಒಂದು ಸ್ವಲ್ಪ ಸಂಘರ್ಷನೂ ಶುರುವಾಯಿತು. ಇನ್ಯಾರೋ ಚುಚ್ಚಿಕೊಟ್ಟು ಕಾರ್ಮಿಕರ ಒಂದು ದೊಡ್ಡ ಗಲಾಟೆನೂ ಎಬ್ಸಿದ್ರು. ಹೀಗೆ ನಡೀತಾನೇ ಇತ್ತು. ಒಂದು 3-4 ವರ್ಷ ಬಹಳ ಕಷ್ಟ ಆಯಿತು. ಕೊನೆಗೆ ಏಕನಾಥ್ ರಾನಡೆಯವರು ನಿಶ್ಚಯ ಮಾಡಿದರು, ಇಲ್ಲ ಆಗಲೇಬೇಕಿದು ಅಂತ. ಮತ್ತು ಅವರಲ್ಲೆಲ್ಲ ಸಂಧಾನ ಮಾಡಿಸಿ, ರಾಜಿ ಮಾಡಿಸಿ, ಹೊಸ ಕಾರ್ಮಿಕರನ್ನು ಬೇರೆ ಬೇರೆ ಕಡೆಯಿಂದ ತಂದು
ಒಟ್ಟಿನಲ್ಲಿ ಗ್ರಾನೈಟ್ ಶಿಲೆಗಳನ್ನು ಉಪಯೋಗಿಸಿ ಮೊದಲು ಚಿಕ್ಕದಾಗಿ ಒಂದು ಪ್ರತಿಮೆ ಮಾಡಬೇಕು ಅಂತಿತ್ತು. ಆದರೆ ಏಕನಾಥ ರಾನಡೆ ಅವರ ಮನಸ್ಸಿನಲ್ಲಿತ್ತು, ಇಲ್ಲ ಚಿಕ್ಕ ಪ್ರತಿಮೆ ಅಲ್ಲ, ಭವ್ಯವಾಗಿರಬೇಕದು, ಎಲ್ಲರಿಗೂ ಕಾಣಬೇಕು, ಇಡೀ ಜಗತ್ತಿಗೆ ಇದೊಂದು ಭವ್ಯವಾದ ಸ್ಮಾರಕ ಅಂತ ಅನ್ನಿಸ್ಬೇಕು ಅಂಥೇಳಿ ಭವ್ಯವಾದ ಪ್ರಮಾಣದಲ್ಲೇ ಅದನ್ನು ಮಾಡಿದರು. ಸ್ಮಾರಕ ನಿರ್ಮಾಣ ಆಯಿತು. 1970ನೇ ಇಸವಿ ಸೆಪ್ಟೆಂಬರ್ನಲ್ಲಿ ಆಗ ರಾಷ್ಟ್ರಪತಿಯಾಗಿದ್ದಂಥ ವಿ ಗಿರಿಯವರು ಆ ಸ್ಮಾರಕದ ಉದ್ಘಾಟನೆಯನ್ನು ಮಾಡಿದರು. ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿದ್ದಂಥ ಸ್ವಾಮಿ ವೀರೇಶ್ವರಾನಂದಜಿ ಅವರ ಒಂದು ದಿವ್ಯ ಸಾನ್ನಿಧ್ಯ ಅವತ್ತು ವಹಿಸಿದರು. ಅದಾದ ನಂತರ ಜನ ಪ್ರವಾಹದಂತೆ ಬರೋಕ್ಕೆ ಶುರು ಮಾಡಿದರು. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆದಾಗ ಹೇಗೆ ಜನಪ್ರವಾಹ ಬರ್ತಾ ಇತ್ತೋ, ಬಹುಶಃ ಆಗ ಕನ್ಯಾಕುಮಾರಿಯಲ್ಲಿ ವಿವೇಕಾನಂದ ಶಿಲಾ ಸ್ಮಾರಕ ನೋಡೋಕ್ಕೆ ಇಷ್ಟಲ್ಲದೆ ಇದ್ದರೂ ಆಗಿನ ಜನಸಂಖ್ಯೆಗೆ ಹೋಲಿಸಿದ್ರೆ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾನೇ ಇದ್ರಂತ, ಜನ ಬರ್ತಾನೇ ಇದ್ದರು. ಅದು ಸುಲಭವಾಗಿ ಹೋಗುವಂಥದ್ದಲ್ಲ, ಯಾಕೆಂದರೆ ದಡದಿಂದ ಲಾಂಚಲ್ಲಿ ಹೋಗಬೇಕು ಆ ಬಂಡೆವರೆಗೆ, ಆಮೇಲೆ ಅದನ್ನು ಮೆಟ್ಲುಗಳ ಮೂಲಕ ಮೇಲೆ ಹೋಗಬೇಕು, ಇದೆಲ್ಲ ಇತ್ತು. ಇದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿದರು. ಅದಕ್ಕೆ ಬೇಕಾದಂಥ ಲಾಂಚ್ಗಳ ವ್ಯವಸ್ಥೆ, ಜನರ ಓಡಾಟಕ್ಕೆ ವ್ಯವಸ್ಥೆ, ಇದೆಲ್ಲ ಮಾಡಿ ಸುಮಾರು 2 ತಿಂಗಳ ಕಾಲ ಎಲ್ಲ ಗಣ್ಯರಿಗೆ ಅವಕಾಶ ಇತ್ತು. ಆಮೇಲೆ ಸಾರ್ವಜನಿಕರಿಗೆ. ಇಂದಿರಾ ಗಾಂಧಿ ಆಗ ಪ್ರಧಾನಿಯಾಗಿದ್ದರು, ಅವರು ಕೂಡ ಆ ಸ್ಮಾರಕಕ್ಕೆ ಭೇಟಿ ನೀಡಿದರು. ಭೇಟಿ ನೀಡಿ ಭಾಳ ಖುಷಿಯಾಯಿತು ಅವರಿಗೆ. ಅವರು ಶಹಬಾಸ್ ಅಂತ ಕೂಡ ಹೇಳಿ ಹೋಗಿದ್ದರು ಆಗ. ಹೀಗೆ ಒಟ್ಟಿನಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದು, ಯಾರ್ಯಾರು ವಿರೋಧಿಗಳಂತಿದ್ದರು, ಕಮ್ಯುನಿಸ್ಟ್ನವರು, ಮುಸ್ಲಿಂ ಲೀಗ್ನವರು, ನ್ಯಾಷನಲ್ ಕಾನ್ಫರೆನ್ಸ್ನವರು, ಸಮಾಜವಾದಿಗಳು, ಎಲ್ಲರ ಮನಸ್ಸನ್ನು ಗೆದ್ದು ಒಂದು ದೊಡ್ಡ ಸ್ಮಾರಕ ಮಾಡೋದು ಅಂದರೆ ಅದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಅದನ್ನು ಏಕನಾಥ ರಾನಡೆಯವರು ಮಾಡಿ ತೋರಿಸಿದರು. 1970ರಲ್ಲಿ ಅಂಥ ಒಂದು ಭವ್ಯವಾದ ಒಂದು ಸ್ಮಾರಕ ನಿರ್ಮಾಣ ಆಯಿತು. ಇವತ್ತು ಕೂಡ ಅದನ್ನು ನೋಡೋದಕ್ಕೆ ಪ್ರತಿನಿತ್ಯ ಸಾವಿರಾರು ಜನ ಹೋಗ್ತಾರೆ, ಸಾವಿರಾರು ಜನ ಅದನ್ನು ನೋಡ್ತಾರೆ. ಅಲ್ಲಿ ಹೋಗಿ ವಿವೇಕಾನಂದರಿಗೆ ನಮನವನ್ನು ಸಲ್ಲಿಸಿ ಧನ್ಯತೆಯನ್ನು ಕಾಡ್ತಾರೆ. ನಿಜಕ್ಕೂ ಬಹಳ ಅದ್ಭುತವಾದ ಒಂದು ಸ್ಮಾರಕ. ಅಲ್ಲಿನ ಗ್ರಾನೈಟು ಅದನ್ನು ಯಾವ ರೀತಿ ಬಳಸಿದ್ರು ಅಂತ ಅನೇಕರಿಗೆ ಈಗಲೂ ಗೊತ್ತಾಗ್ತಿಲ್ಲ. ಅಂದರೆ ಸಮುದ್ರದ ಉಪ್ಪಿನ ನೀರಿನ ಕೊರತವನ್ನು ಕೂಡ ತಡ್ಕೊಳ್ಳುವಂಥ ಗ್ರಾನೈಟ್ ಶಿಲೆಯನ್ನು ಹುಡುಕಿ ಅದರಿಂದ ನಿರ್ಮಾಣ ಮಾಡಿದಂಥ ಒಂದು ದೊಡ್ಡ ಸ್ಮಾರಕ ಅದು. ಇವತ್ತು ಕೂಡ ಬಹಳ ಚೆನ್ನಾಗಿದೆ. ಆ ಸ್ಮಾರಕಕ್ಕೆ ಇವತ್ತು ಕೂಡ ಅನೇಕರು ಅದಕ್ಕೆ ಭೇಟಿ ಕೊಡ್ತಾರೆ.